ನನ್ನ ಹೆಸರು ಛಲವಾದಿ ನಾರಾಯಣ ಸ್ವಾಮಿ ಅಂತ. ನಾನು ಇವತ್ತಿನ ವೇದಿಕೆಗೆ ಹೊಸಬ. 40 ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ, ಮುಖಂಡನಾಗಿ, ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ, ವಕ್ತಾರನಾಗಿ ಅನೇಕ ರೀತಿಯಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ನಲ್ಲಿ ಇದ್ದವರು. ಈಗ ಹಠಾತ್ತಾನೆ ನಾನು BJPಗೆ ಯಾಕೆ ಬಂದೆ, ಇದು ಎಲ್ರಿಗೂ ಕೂಡ ಕುತೂಹಲ ಇರತಕ್ಕಂಥ ವಿಚಾರ. 40 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಒಂದು ಸಿಸ್ಟಮಲ್ಲಿ, ಒಂದು ಪಕ್ಷದಲ್ಲಿ, ವೇದಿಕೆಯಲ್ಲಿ ಕೆಲಸ ಮಾಡ್ತಾನೆ ಅಂತಂದರೆ ಸನ್ಯಾಸಿಯಾಗಿ ಅಂತೂ ಅಲ್ಲ. ಎಲ್ಲರಿಗೂ ಕೂಡ ತನ್ನದೇ ಆದ ಆಸೆ, ಆಕಾಂಕ್ಷೆಗಳು, ಅಭಿಲಾಷೆಗಳು ಇರ್ತವೆ. ನನಗೂ ಹಾಗೆ. ನಾವು ವಿದ್ಯಾರ್ಥಿ ಜೀವನದಿಂದ ಹೊರಗಡೆ ಬಂದಾಗ ಬಸವಲಿಂಗಪ್ಪನವರು, ರಾಚಯ್ಯನವರು ಅಂತ ದಲಿತ ಮುಖಂಡರುಗಳು ಮಾತುಗಳನ್ನು ಕೇಳ್ತಾ ಇದ್ವಿ. ನಮಗೂ ಅನಿಸ್ತಾ ಇತ್ತು, ಪರಿಶಿಷ್ಟ ಜಾತಿ ವರ್ಗಗಳು, ಈ ತಳ ಸಮುದಾಯಗಳು, ಇವುಗಳಿಗೆ ಅನೇಕ ತೊಂದರೆಗಳಿದೆ, ನ್ಯೂನ್ಯತೆಗಳಿದೆ, ಸಮಸ್ಯೆಗಳಿದೆ. ಇವುಗಳಿಗೆ ಪರಿಹಾರ ಕೊಡ್ತಕ್ಕಂಥ ಜನ ಬರಬೇಕು. ಅದಕ್ಕಾಗಿ ನಾವು ತೀರ್ಮಾನ ಮಾಡಿದ್ವಿ. ನಾನು ಓದಿದ್ದೇನೆ, ಒಂದು ಡಿಗ್ರಿ ಮಾಡಿದರೆ ಸಾಕಾಗೋದಿಲ್ಲ. ಒಂದು ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣವೇ ನನ್ನ ಹೊಟ್ಟೆಪಾಡಿಗಾಗಿ ನಾನು ಹೋರಾಟ ಮಾಡೋದಾದರೆ ಈ ಜನರ ಸಮಸ್ಯೆಗಳನ್ನು ಯಾರು ಪರಿಹಾರ ಮಾಡಬೇಕು? ಅಂಥವುಗಳನ್ನೆಲ್ಲ ನಾವು ನೋಡಿ ಅವರಿಂದ ಪ್ರೇರೇಪಣೆ ಪಡೆದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶವನ್ನು ಅವತ್ತು ಮಾಡಿ, ಅಂದಿನಿಂದ 40 ವರ್ಷಗಳ ಕಾಲ ನಾನು ಕಾಂಗ್ರೆಸ್ನಲ್ಲಿ ಕಟ್ಟಾಳವಾಗಿ ಕೆಲಸ ಮಾಡಿದ್ದೇನೆ. ಶಾಸಕನಾಗಬೇಕು ಅಂಥೇಳಿ 7 ಪ್ರಯತ್ನಗಳು ಮಾಡಿದೆ, ಸಾಧ್ಯ ಆಗಲಿಲ್ಲ. ಅಪ್ಪರ್ ಹೌಸ್ಗೆ ನಾಮಿನೇಷನ್ ಅಂತ 3 ಸಾರಿ ನನ್ನ ಹೆಸರು ಬಂದು ಕೊನೆ ಗಳಿಗೆಯಲ್ಲಿ ಅದನ್ನು ಕೂಡ ಹೋಗಿದೆ. ಅನೇಕ ಸಂದರ್ಭಗಳಿಗಾಗಿದೆ. 2 ಸಾರಿ ಮಾತ್ರ, ಒಂದು 18 ತಿಂಗಳಿಗೆ, ಮತ್ತೊಂದು 8 ತಿಂಗಳಿಗೆ ನಾನು ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಚೇರ್ಮನ್ ಆಗಿ ರಾಜ್ಯದಲ್ಲಿ 8 ತಿಂಗಳುಗಳ ಕಾಲ, ಅದು UPA ಸರ್ಕಾರ ಇರುವಾಗ ಪ್ಯಾಸೆಂಜರ್ ಅಮ್ಯುನಿಟೀಸ್ ಕಮಿಟಿಯ ಅಧ್ಯಕ್ಷನಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿದ್ದೇನೆ. ಅದರ ಅನುಭವ ಅಷ್ಟೇ ಹೇಳಿದೆ. ಆದರೆ ಅದು ಮುಖ್ಯ ಆಗಿರಲಿಲ್ಲ ನನಗೆ. ನನಗೆ ಬೇಕಾಗಿದ್ದು ಕರ್ನಾಟಕದ ವಿಧಾನಸೌಧದ ಒಳಗಡೆ ಹೋಗಬೇಕು. ಸುಮ್ಮನೆ ದಿನ ಹೋಗಿ ಬರೋದಲ್ಲ, ಶಾಸಕನಾಗಿ ಹೋಗಿ ಬರಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅದು ಕಾನೂನು ಮಾಡ್ತಕ್ಕಂಥ ಕೆಲಸ ಅಲ್ಲಿ. ಆದ್ದರಿಂದಾಗಿ ನಾನು ಈಗ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಬಚ್ಚೇಗೌಡರು ಹಲವಾರು ಬಾರಿ ಹೋಗಿ ಬಂದಿದ್ದಾರೆ. ಈಗ ಅವರು ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು, ಅವರದೇ ರೀತಿಯಲ್ಲಿ ಅವರು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ನಾವು ಕೂಡ ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಆಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಹೇಳೋದೇ ಒಂದು, ಮಾಡೋದೇ ಮತ್ತೊಂದು. ಹೊರಗಡೆ ಮಾತಾಡ್ತೀವಿ ನಾವು, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ. ಅದು ಕಾಂಗ್ರೆಸ್ಸಿಗೆ ಸರಿಯಾದ ಒಂದು ಮಾತು ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಯಾಕೆಂತಂದರೆ ಬೇರೆಯವರು ಈ ಮಾತನ್ನು ಹೇಳಿದರೆ ಅದಕ್ಕೆ ಅರ್ಥ ಬರೋದಿಲ್ಲ. ಐ ನೋ ದ ಇನ್ ಆ್ಯಂಡ್ ಔಟ್ ಆಫ್ ದಿ ಕಾಂಗ್ರೆಸ್. ಲೀಡರ್ಸ್ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು. ಐ ನೋ ಅದೇ ಇನ್ ಆ್ಯಂಡ್ ಔಟ್ ಆಫ್ ಕಾಂಗ್ರೆಸ್. ನಾನು ಹೇಳಿದರೆ ಅದಕ್ಕೆ ಸರಿಯಾದ ಮಾತು, ಅದು ಒಪ್ಪಬೇಕಾಗ್ತದೆ ಯಾರೇ ಅದು. ಅದೇನೇ ಇರಲಿ, ನಾನು ಯಾಕೆ ಅಲ್ಲಿ ಟಾರ್ಗೆಟ್ ಆದೆ? ಇತ್ತೀಚೆಗೆ ಒಂದು ನಾನು ಯಾಕೆ ಬಲಿಪಶು ಆದೆ ಅಂತಂದರೆ, ಇತ್ತೀಚೆಗೆ ಒಂದು ಸಮೀಕ್ಷೆ ಬಂದಿದೆ. ಇದು BJPಯವರು ಕೊಟ್ಟಿರೋ ಸಮೀಕ್ಷೆ ಅಲ್ಲ, ಅಥವಾ ಬೇರೆಯವರಲ್ಲ, ಕಾಂಗ್ರೆಸ್ನವರೇ ಒಂದು ಕೊಟ್ಟಿದ್ದಾರೆ. ಜನಸಂಖ್ಯೆಯಲ್ಲಿ ದಲಿತರೇ ನಂಬರ್ 1 ಅಂತ ಕೊಟ್ಟಿದ್ದು. 70 ವರ್ಷಗಳ ಕಾಲ ಸ್ವತಂತ್ರ ಭಾರತದಲ್ಲಿ ಆ ದಲಿತರನ್ನು ಜೀತಕ್ಕೆ ಇಟ್ಕೊಂಡಿದ್ದೀರಲ್ವಾ? ನಂಬರ್ 1 ಅವರಿದ್ದ ಮೇಲೆ ನೀವೇನಾದರೂ ಒಂದು ಮಂತ್ರಿಗಿರಿವರೆಗೆಂದು ಬಿಟ್ಟರೆ, ಉಪಮುಖ್ಯಮಂತ್ರಿ ಮಾಡಿದ್ರಿ ನೀವು, ಹೋಗಲಿ ಮಂತ್ರಿ, ಇದು ಮುಖ್ಯಮಂತ್ರಿ ಮಾಡಿದ್ರಿ. ಕೇಳೋದು ನಮ್ಮ ಹಕ್ಕು, ಜನಸಂಖ್ಯೆ ನಮ್ಮದು. ಆದರೆ ನೀವು ನಮ್ಮನ್ನು ಇಷ್ಟು ಜೀತದಾಳುಗಳಾಗಿ ಇಟ್ಕೊಂಡಿದ್ರಲ್ಲ, ಕೇಳಿದ ತಕ್ಷಣ ನಾನು ಸ್ಕೇಪ್ ಗೋಟ್ ಆದೆ. ಅಲ್ಲಿಂದನೇ ನಂದು ಪ್ರಾರಂಭವಾಯಿತು. ನಾನು
ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದು 1999ರಿಂದ. 92-93ರಲ್ಲಿ ಎಸ್.ಎಂ. ಕೃಷ್ಣ ಅವರು ಇದ್ದರು, ಸ್ಪೀಕರ್ ಆಗಿದ್ದರು. ಅವರನ್ನು ನೀವು ತಗೊಂಡು ಅವ್ರನ್ನ ಸಂತೈಸಲಿಕ್ಕೆ ಉಪಮುಖ್ಯಮಂತ್ರಿ ಮಾಡತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ರಿ. ಆವತ್ತು ಅಲ್ಲಿವರೆಗೆ ಉಪಮುಖ್ಯಮಂತ್ರಿಯನ್ನು ರಾಜ್ಯ ಕಂಡಿರಲಿಲ್ಲ. ಅವರನ್ನು ನೀವು ಮಾಡಿದ್ರಿ, ಸಂತೋಷ. ವೀರಪ್ಪ ಮೊಯ್ಲಿಯವರನ್ನ ನೀವು ಮುಖ್ಯಮಂತ್ರಿ ಮಾಡಿದ್ರಿ. ಆ ವೀರಪ್ಪ ಮೊಯ್ಲಿ ಸುಳ್ಳುಗಾರ ಇದ್ದಾನೆ. ಅದು ಎಷ್ಟು ಸುಳ್ಳು ಹೇಳ್ತಾನಂತಂದರೆ, ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಇನ್ನೂ ಸುಳ್ಳು ಬಿಡಲೇ ಇಲ್ಲ. ಇದು ಏನೋ ಮ್ಯಾನಿಫೆಸ್ಟೋ ಕೂಡ ಮಾಡಲಿಕ್ಕೆ ಆತನ್ನೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಸುಳ್ಳೇ ಇದೆ ಈಗಲೂ, ಅದರಲ್ಲಿರೋದು ಸುಳ್ಳೇ. ಆ ರಾಮಾಯಣ ಏನೋ ಬರೆದಿದ್ದಾನಂತೆ, ನಾನು ಓದಿಲ್ಲ. ಅದನ್ನು ಯಾಕೆ ನಾನು ಓದಬೇಕು ಅಂತ, ಯಾಕಂದರೆ ಅದರಲ್ಲೂ ಸುಳ್ಳುಗಳೇ ಇರ್ತದೆ. ತಾನು ಬರೆದಿರೋದಲ್ಲ, ಅದು ಬೇರೆಯವ್ರ ಕೈಲಿ ಬರೆಸಿ ಈತನ ಹೆಸರು ಹಾಕ್ಸ್ಕೊಂಡು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸುಳ್ಳು. ಆತನು 93ರಲ್ಲಿದ್ದಾಗ ಬರೀ 34 ಸೀಟಿಗೆ ತಂದುಬಿಟ್ಟಿದ್ದ ಕಾಂಗ್ರೆಸ್ಸನ್ನು. ಅದಾದ ನಂತರ ಇಲ್ಲಿಂದ ಅವ್ರನ್ನ ಜನ ಓಡಿಸ್ಬಿಟ್ರು. ಮಂಗಳೂರು ಮತ್ತು ಉಡುಪಿಯಲ್ಲಿ 3 ಸಾರಿ ನಿಂತ. 3 ಸಾರಿನೂ 3 ನಾಮ ಹಾಕಿ ಬಿಟ್ಬಿಟ್ಟಿದ್ರು. ಇವ್ರು ಯಾರೋ ಇಲ್ಲಿ ಕೆಲಸಕ್ಕೆ ಬರೋದು ನನ್ನ ಸ್ನೇಹಿತರುಗಳೇ, ಸಂಪಂಗಿ ಇಂಥವರೆಲ್ಲ ಸೇರ್ಕೊಂಡು ಆತನ್ನು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಈ ಪ್ರಾಂತ್ಯವನ್ನೂ ಕೊಲ್ಗಡಿಸ್ಬಿಟ್ಟಿದ್ದಾರೆ ಅವರು ಬಂದ ಮೇಲೆ ಇಲ್ಲಿ ಕಾಂಗ್ರೆಸ್ಸು ತಾನಾಗೇ ಹೋಗ್ತಾ ಇದೆ. ಆ ಮನುಷ್ಯ ಓಡಾಡಿದ ಕಡೆ ಹುಲ್ಲು ಕೂಡ ಬೆಳೆಯಲ್ಲ ಅಂತ ಜನ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಪಾರ್ಟಿ ಈಗಾಗಲೇ 70ಕ್ಕೆ ಅವರೇ ಇಳಿದು ಬಿಟ್ಟಿದ್ದಾರೆ. BJP ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದನ್ನು ಯಾರಿಂದಲೂ ಈಗ ತಡೆಯೋಕ್ಕಾಗಲ್ಲ ಅಂತ ಅವರಿಗೆ ಅನಿಸ್ಬಿಟ್ಟಿದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಕಥೆಗಳನ್ನು ಕಟ್ತಾ ಇದ್ದಾರೆ. ನಾನು ಕೇಳಿದೆ, ದಲಿತರನ್ನು ನೀವು ಮುಖ್ಯಮಂತ್ರಿ ಮಾಡಲಿಲ್ಲ, ಬೇಡ ಬಿಡಿ, ಒಂದು ಉಪಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ. ಕಳೆದ ಬಾರಿ ಏನು ಮಾಡಿದ್ರಿ ನೀವು? ಮುಖ್ಯಮಂತ್ರಿ ಕೇಳಿಬಿಡ್ತಾರೆ ಪರಮೇಶ್ವರ್, ಅಲ್ಲೇ ಸೋಲಿಸ್ಬಿಟ್ರಿ. ನೋಡಬೇ, ಕುಡಿಯನ್ನೇ ಕಿತ್ತಾಕ್ಬಿಟ್ರೆ ಅದಾದಮೇಲೆ ಏನು ಪರಿಸ್ಥಿತಿ? ಅದು ಬೆಳೆಯೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಮುಂದೆಂದು ನೋಡ್ಕೊಳ್ಳೋಣ. ಆಯಿತು, ಈಗ ಅನುಭವಿಸಿ ಆಯಿತು. ಮುಂದೆ 2 ವರ್ಷ ಆದಮೇಲೆ ಆದರೂ ಕೊಡ್ತೀವಿ ಅಂತಂದಿದ್ರಿ, ಅದು ಆಗಲಿಲ್ಲ. ಅದನ್ನು ತಡೆದುಬಿಟ್ರಿ. ಈಗ ತಿರುಗಿ ಅದೇ ಒಂದು ರಾಹುಲ್ ಗಾಂಧಿಯವರು ಬರ್ತಾರೆ. ಯಾವತ್ತೂ ಮೊದಲೇನೇ ಪಕ್ಷ ಚುನಾವಣೆಗೆ ಹೋಗೋದಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಒಬ್ಬ ವ್ಯಕ್ತಿ ಇವರೇ ಮುಖ್ಯಮಂತ್ರಿ ಅಂತ ಹೇಳೋದೇ ಇಲ್ಲ. ಆದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿಬಿಟ್ರಲ್ಲ ಅವರು. ಅಂದಮೇಲೆ ನಮ್ಮದೇನು ಇನ್ನು ಕೆಲಸ ಇದೆ? ನನ್ನನ್ನು ಮುಗಿಸ್ತೀರಿ, ಜನಾಂಗವನ್ನು ಮುಗಿಸ್ತೀರಿ, ನಂದೇನು ನಿಮ್ಮ ಹತ್ರ ಕೆಲಸ ಇರಲಿಲ್ಲ. ತೀರ್ಮಾನ ತಗೊಂಡೆ ನಾನು. ಅದರಿಂದಾಗಿ ನಾನು ಇವತ್ತು BJPಗೆ ಬಂದಿದ್ದೇನೆ. ನಾವು ಹೊರಗಡೆ ನಿಲ್ತೇವೆ. ಪ್ರಧಾನಮಂತ್ರಿಗಳು ಬಂದಿದ್ದರು 3 ದಿವಸದ ಮುಂಚೆ ಹೇಳಿದ್ದಾರೆ, 1ನೇ ತಾರೀಕು. ಯಾರೋ ಬಾಯಿ ಚಪ್ಪಲಕ್ಕೆ ಇಬ್ಬರು ಮಾತಾಡ್ಕೊಂಡು ಫೇಸ್ಬುಕ್ಗಳಲ್ಲಿ ಹಾಕ್ಕೊಳ್ತಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಿಬಿಡ್ತಾರಂತೆ ಅಂತ. ಈ ದೇಶದ ಪ್ರಧಾನಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ನ BJP ಮಾತ್ರ ಅಲ್ಲ, ಯಾವುದೇ ಪಕ್ಷ ಈ ದೇಶದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು ದಲಿತರಿಗೆ? ರಿಸರ್ವೇಷನ್ ತೆಗೆದೇ ಬಿಡ್ತಾರೆ ಅಂತೇಳಿ ಯಾರೋ ಹಾಕ್ಕೊಳ್ತಿದ್ದಾರೆ. ರಿಸರ್ವೇಷನ್ಗೂ ನಮಗೂ ಸಂಬಂಧ ಇಲ್ಲ, ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು. ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇರೋದ್ರಿಂದ ನಾವು ಅದರ ಬಗ್ಗೆ ಚಕಾರ ಎತ್ತದಲ್ಲ, ಮುಟ್ಟಲ್ಲ. ಇನ್ನೇನು ಬೇಕಾಗಿದೆ ನಿಮಗೆ? ಆದರೆ ಇವತ್ತಿನ ದಿವಸ ಈ ಸೋಷಿಯಲ್ ಮೀಡಿಯಾಗಳು ಬಂದು ಸುಮ್ಮನೆ ತೆವಲುಗಳಿಗಾಗಿ ಏನೆಲ್ಲ ಬರೆದು ತಲೆ ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಯಾರೂ ನಂಬಬೇಕಾಗಿಲ್ಲ. ಒಂದು ದೇಶದ ಪ್ರಧಾನಮಂತ್ರಿ ಹೇಳಿದ್ದನ್ನು ನಾವು ನಂಬಬೇಕಾಗ್ತದೆ. ಆದ್ದರಿಂದ ದಲಿತರಿಗೆ ಕಾಂಗ್ರೆಸ್ನಲ್ಲಿ ಬೆಲೆಯೂ ಇಲ್ಲ, ಗೌರವವೂ ಇಲ್ಲ, ಅವರಾಗ ಭವಿಷ್ಯವೂ ಇಲ್ಲ. ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. BJPಯಲ್ಲಿ ನಮಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನು ನಾವು ನಂತರ ಕೇಳಬೇಕು. ಯಾಕೆಂದರೆ ನಮ್ಮ ಜನಸಂಖ್ಯೆ BJPಯಲ್ಲಿ ಕಡಿಮೆ ಇದ್ದೀವಿ ನಾವು. ನೀವು ಮನೆ ಹೊರಗಡೆ ನಿಂತ್ಕೊಂಡು ನನಗೆ ಯಾರೂ ಗೌರವ ಕೊಡಲಿಲ್ಲ ಅಂತಂದರೆ ಆಗೋದಿಲ್ಲ. ಮನೆಗೆ ಬಂದು ಬಾಗಿಲು ತಟ್ಟಿದರೆ ನಿಮ್ಮನ್ನು ಅವ್ರು ಕರ್ಕೊಂಡ್ರಾ ಇಲ್ವಾ? ನಿಮ್ಮನ್ನು ಗೌರವಿಸಿದ್ರಾ ಇಲ್ವಾ? ಗೌಡ್ರಿಗೆ ನಾನು ಅಲ್ಲಿ ಬರದ ತಕ್ಷಣವೇ ಬಂದು ನನ್ನನ್ನು ಕರ್ಕೊಂಡ್ರು. ನಾನು ಬರದೇ ಇದ್ದಿದ್ರೆ ಯಾಕೆ ಕರ್ಕೊಳ್ತಿದ್ರು ಅವರು? ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಇವತ್ತೇನು ಮಾಡ್ತಾ ಇದ್ದೀವಿ ನಾವು? ಬೇರೆಯವರೇ BJP ಸರಿ ಇಲ್ಲ ಅಂತ ಹೊರಗಡೆ ನಿಂತಿದ್ದೀವಿ. ನೀವು ಒಳಗಡೆ ಬರಬೇಕು. ನಮ್ಮ ಜನಸಂಖ್ಯೆ ಇಲ್ಲಿ ಹೆಚ್ಚಾದಾಗ ನಮ್ಮದು ಕೂಡ ನಡೀತದೆ, ನಮ್ಮನ್ನು ಕೂಡ ಅವರು ಗೌರವಿಸಬೇಕು ಅಂತ ಅವ್ರಿಗೆ ಅನಿಸುತ್ತದೆ. ಅದನ್ನು ಮಾಡ್ತಾ ಇಲ್ಲ. ಆದ್ದರಿಂದ ಹೊರಗಡೆ ನಿಂತು ಮಾತಾಡೋದು ಬೇಕಾಗಿಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ ಏನು ತಿಳ್ಕೊಂಡಿದೆ? ನಮ್ಮನ್ನು ಕಾಂಗ್ರೆಸ್ ತಿಳ್ಕೊಂಡಿದೆ ದಲಿತರು ಕತ್ತೆಗಳು ಅಂತ.
ಈ ದೇಶದಲ್ಲಿ ಯಾರಾದರೂ ಕತ್ತೆಗಳಿಗಾಗಿ ಏನಾದರೂ ಮನೆ ಕಟ್ಟಿರೋದು ನೋಡಿದ್ದೀರಾ ನೀವು? ಯಾರಾದರೂ ನೋಡಿದ್ದೀರಾ? ನೀವು ದನಗಳಿಗೆ ಕಟ್ಟಿದ್ದೀರಿ, ನಾಯಿಗಳಿಗೆ ಕಟ್ಟಿದ್ದೀರಿ, ನರಿಗಳಿಗೆ ಕಟ್ತೀರಲ್ಲಪ್ಪ, ದೊಡ್ಡಿನಲ್ಲಿ ಅಲ್ವಾ? ಒಂದು ದೊಡ್ಡ ಕತ್ತೆಗಳಿಗೆ ಯಾರಾದರೂ ಮಾಡಿದಾರ? ಕತ್ತೆಗಳಿದೆ ಏನಪ್ಪ ಕೆಲಸ ಅಂತಂದರೆ ಭಾರ ಹೊರೋದು. ಆ ಕತ್ತೆಗಳೇನು ಮಾಡ್ತವೆ, ನೀವು ಎಷ್ಟು ಭಾರ ಹಾಕಿದ್ರು ಎಷ್ಟು ಕಷ್ಟ ಆದರೂ ಒತ್ಕೊಂಡು ಹೋಗ್ತವೆ. ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಹೋಗಿ ಆ ಭಾರನ ಇಳಿಸ್ಕೊಳ್ತಾನೆ. ಅದಾದಮೇಲೆ ಕತ್ತೆಗಳನ್ನ ಕಳಿಸ್ಬಿಡ್ತಾನೆ, ಒಟ್ಟೊಬ್ರು ಹೋಗಲ್ವ ಎಲ್ಲನೂ ಹೋಗ್ತಾನೆ, ನನಗೆ ಗೊತ್ತಿಲ್ಲ. ಅವು ಎಲ್ಲಿ ಬೇಕಾದರೂ ಮೇಯ್ಕೋಬೋದು, ಎಲ್ಲಾದರೂ ನೀರು ಕುಡ್ಕೋಬೋದು. ತಿರುಗಿ ಇನ್ನು ಭಾರ ಈ ಒಂದು ಕೆಲಸ ಎಲ್ಲ ಮುಗಿದ ಮೇಲೆ ಭಾರ ಎತ್ತಿ ಇಡೋಷ್ಟೊತ್ತಿಗೆ ಬರಬೇಕದಷ್ಟೇ. ಅದಾದಮೇಲೆ ತಿರುಗಿ ಮನೆ ಹತ್ರ ತೊಗೊಂಡು ಹೋಗ್ತಾನೆ, ಅಲ್ಲಿ ಭಾರ ಇಳಿಸ್ಕೊಳ್ತಾನೆ, ತಿರುಗಿ ಕಳಿಸ್ಬಿಡ್ತಾನೆ, ಅದೆಲ್ಲೋ ಮೇಯ್ಕೊಳ್ತದೆ. ದಲಿತರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ದಲಿತರು. ಆದ್ದರಿಂದ ಇವತ್ತು ನಾವು 70 ವರ್ಷಗಳು ಸಾಕಾಗಿದೆ. 70 ವರ್ಷಗಳು ಏನೂ ಮಾಡಿಲ್ಲ. ಮಾತಾಡ್ತೀವಿ ನಾವು ದಲಿತರು ದಲಿತರು ಅಂತ. ಮೋದಿಯವರು ಬಂದ ತಕ್ಷಣ ರಾಷ್ಟ್ರಪತಿಯನ್ನು ದಲಿತರನ್ನ ಅವರೇ ಮಾಡಿಬಿಟ್ರು. ಇವತ್ತು ನಾವು BJPಯಲ್ಲಿ ನೀವು ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಅಂತ ನನಗೆ ಕೇಳೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಅವರು ಮಾಡಿರೋದೇ ಅಧಿಕಾರ 5 ವರ್ಷ ಈ ರಾಜ್ಯದಲ್ಲಿ. 70 ವರ್ಷದಿಂದ ನೀವು ಅಧಿಕಾರದಲ್ಲಿದ್ದವರು, ನೀವು ಮಾಡಲಿಕ್ಕೆ ಆಗದಿದ್ದವರು BJPಯನ್ನು ಕೇಳ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೇಳಿದ್ದಾರೆ, ಕಾರಜೋಳ ಅವರನ್ನ ನೀವು ಮಾಡಿಬಿಡಿ ಮುಖ್ಯಮಂತ್ರಿ. ಹೌದಪ್ಪ, ಪ್ರಧಾನಮಂತ್ರಿಗಳು ನಿನ್ನೆ ಮಾತಾಡಿದರು, ಖರ್ಗೆ ಅವರಿಗೆ ಇವರು 50 ವರ್ಷ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ. ಅದಕ್ಕೆ ನಿಮ್ಮ ಉತ್ತರ ಏನು? ಕಾರಜೋಳ ಅವ್ರನ್ನ ಮಾಡಿ ಅಂತ. 5 ವರ್ಷ ಮಾಡಿರೋರಿಗೆ ಕೇಳೋಕೆ ವರ್ಷ ಬೇಕಿತ್ತ ನಿಮಗೆ? ನಾವು ದಡ್ಡರಲ್ವೇ ದಲಿತರು? ದಲಿತರು ದಡ್ಡರು ಅಲ್ವೇ? ನಿಮ್ಮಂತ ಬುದ್ಧಿವಂತರಿಗೆ ಇಷ್ಟು ವರ್ಷ? ಎಸ್, ನಾನು ಒಂದು ಸಿಸ್ಟಮಲ್ಲಿ ಇರಬೇಕಾದ್ರೆ ಯಾವಾಗಲೂ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಲೈಫ್ ಈಸ್ ವಿತ್ ಕಾಂಪ್ರಮೈಸ್, ಲೈಫ್ ಈಸ್ ವಿತ್ ಕಾಂಪ್ರಮೈಸ್, ಬಟ್ ಕಾಂಪ್ರಮೈಸ್ ಈಸ್ ನಾಟ್ ಲೈಫ್. ಬರೀ ಕಾಂಪ್ರಮೈಸ್ಲೇ ಮಾಡ್ಕೊಂಡಿದ್ರೆ ಲೈಫ್ ಆಗಲ್ಲ. ಅದು ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಮಾತ್ರ ಅದು ಲೈಫು. ಅದರಿಂದಾಗಿ ಒಂದು ಸಾರಿ ಮೋಸ ಮಾಡ್ತಾರೆ, ಆಯ್ತಪ್ಪ ತಡ್ಕೊಳ್ಬೇಕು ನಾವು, ಇರಲಿ. 2 ಸಾರಿ ಮಾಡ್ತಾರೆ, ಆಯ್ತಪ್ಪ ದೊಡ್ಡವ್ರು ಏನೋ ಹೇಳಿದ್ದಾರೆ, ಆಗಿದೆ, ಇನ್ನು ಮುಂದೆ ಇನ್ನು ಎಲ್ಲ ಸರ್ವಸ್ವ ಮುಗಿದ ಮೇಲೆ ಇನ್ಯಾವ ಕಾಂಪ್ರಮೈಸ್ಗೆ ಅವಕಾಶ ಇಲ್ಲ. ಆದ್ದರಿಂದ ಇದು ಕಾಂಪ್ರಮೈಸ್ ಅಲ್ಲ, ಇದು ಸೆಟದು ನಿಲ್ತಕ್ಕಂಥ ಒಂದು ಪ್ರಯತ್ನ. ಇದರಿಂದ ಅವ್ರಿಗೆ ಅನ್ಯಾಯ ಆಗುತ್ತೆ, ಇವ್ರಿಗೆ ಒಳ್ಳೇದಾಗುತ್ತೆ, ನನ್ನ ಪ್ರಶ್ನೆ ಇಲ್ಲ. ನನಗೆ ಅನ್ಯಾಯ ಆಗಿದೆ, ಇನ್ನು ಮುಂದೆ ಏನು ಮಾಡಬೇಕು? ನಾನು ನನ್ನ ತೀರ್ಮಾನಕ್ಕೆ ನಾನು ಬಂದಿದ್ದೆ, ನನ್ನ ಭವಿಷ್ಯವನ್ನು ನಾನು ಹುಡುಕಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ, 40 ವರ್ಷ ನಿಮಗೆ ಕೊಟ್ಟಿದ್ದೀನಿ, ಸಾಕ್ಬಿಡಿ, 10 ವರ್ಷ ಆದರೂ ಇವ್ರಿಗೆ ಕೊಡೋಣ, ಮುಗಿದೋಯ್ತು. ದಟ್ ಈಸ್ ಮೈ ಡಿಸಿಷನ್. ವೆದರ್ ಐ ವಿಲ್ ಗೆಟ್ ಸಮಥಿಂಗ್ ಆರ್ ನಾಟ್, ಇಟ್ ಈಸ್ ನಾಟ್ ಎ ಕ್ವಶನ್ ಟು ಮೀ. ಕೊಟ್ಬಿಟ್ಟಿದ್ದರೆ ಇದಕ್ಕಿಂತ ದೊಡ್ಡದೇನಿತ್ತು? ನಾನು ಕೆಲಸ ಮಾಡಿದ್ದೆ ಟಿಕೆಟ್ ಬೇಕು ಅಂತ ತಾನೇ. ಅದಕ್ಕೆ ನಾನು ಮೊದಲೇ ಹೇಳಿದೆ, ನಾನು ಸನ್ಯಾಸಿ ಅಲ್ಲ. ರಾಜಕಾರಣಕ್ಕೆ ಬರೋದು, ಒಂದು ಅಧಿಕಾರಕ್ಕೆ ಬರಬೇಕು ಅನ್ನೋದೇ ಎಲ್ಲರ ಉದ್ದೇಶ. ಸನ್ಯಾಸಿ ಕೆಲಸ ಮಾಡೋಕ್ಕೆ ಇಲ್ಲೇ ಹಾಕಬೇಕು, ಕಾವಿ ಹಾಕ್ಕೊಂಡು ಒಂದು ಗಂಟೆ ಹಿಡ್ಕೊಂಡು ಹೊರಟ್ರೆ ಒಂದು ಇದಾಗಿದ್ರೆ ಎಲ್ಲ ಬರ್ತಾರಪ್ಪ. ನಂದು ಅದ ಉದ್ದೇಶ ಅಲ್ವಲ್ಲ. ಐ ಆಮ್ ವೆರಿ ಸ್ಟ್ರೈಟ್. ಮುನೇಗೌಡರು ನಾನೇ ಕ್ಯಾಂಡಿಡೇಟ್ ಅಂದ್ಕೊಂಡು ಹೇಳ್ಕೊಂಡು ಪಾಪ ಬಂದು ಅವರು ಎಷ್ಟು ಅವ್ರು ಗಡಿಸುತ್ತಾನ ಪಾಪ ಕಡಿಮೆ. ನನ್ನಂಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಅವ್ರಿಗೆ ಜನರ ಮೇಲೆ. ಹಂಗೆ ಎಲ್ಲ ಮಾಡ್ಕೊಂಡು ಪಾಪ ಅವ್ರನ್ನ ಕಾಂಗ್ರೆಸ್ನಲ್ಲಿ ಶೆಡ್ಗೆ ಹಾಕ್ಬಿಟ್ರು. ಇವತ್ತುವರೆಗೂ ನನ್ನ ಸಂಪರ್ಕದಲ್ಲಿದ್ದಾರೆ. ಅವರೇ ಹೇಳಿದರು, ನಾನು ಇವತ್ತು ನೀವು ಹೋಗಲೇಬೇಕು. ಅವರು ಬರ್ತಾರೇನೋ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಫೋನ್ ಮಾಡಿದರು, ಮೊನ್ನೆ 4-5 ದಿವಸದಿಂದ ಫೋನ್ ಮಾಡ್ತಾನಿದ್ರು. ನೀನು ಆ ಕಡೆ ಹೊರಟೋಗ್ಬಿಡ್ತೀವಪ್ಪ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಈ ಕಡೆ ಬರದೇ ಇದ್ದರೆ, ನೀನು ಒಂದು ಸಾರಿ ಹೋಗ್ಬಿಟ್ಟು ಪಬ್ಲಿಕ್ಕಲ್ಲಿ ನೀನು ಕಾಣಿಸಿ ಬಂದುಬಿಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಸಮಯ ಮಾಡ್ಕೊಂಡು, ಈಗ 3 ಗಂಟೆಗೆ ಬೇರೆ ಕಡೆ ಒಂದು ಮೀಟಿಂಗ್ ಇದೆ, ಇದ್ದರೂ ಕೂಡ ಪರವಾಗಿಲ್ಲ, ಇಲ್ಲಿ ಹೋಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ಯಾರು? ಅವ್ರು ಯಾವ ಊರು ಅವರು? ಹೊಸಕೋಟೆಗೆ ಹುಟ್ಟಿದ್ರ? ಯಾರು ಹುಟ್ಟಿದ್ರಂತ ಇಲ್ಲಿ ಅವರು? ಹೊಸಕೋಟೆಯಲ್ಲಿ ಇಲ್ಲ ದೇವನಹಳ್ಳಿ. ಅವರು ವಲಸೆ ಮನುಷ್ಯ. ಅವ್ರದ್ದು ಎಷ್ಟಿದೆ? 3 ಓಟಿದೆಯಾ ಅವ್ರದ್ದು? ಅಂಥವ್ರು ಏನಾದರೂ ನಾಯಕರು ಅನ್ಸ್ಕೊಂಡಿದ್ರೆ ಇಂದಿರಾ ಗಾಂಧಿ ವೇವಲ್ಲಿ ಆಗಿರೋದವರು. ಅವ್ರ ಸ್ವಂತ ಶಕ್ತಿ ಯಾತ್ರದ್ದು ಇಲ್ಲ ಅವ್ರ ಜೊತೆಯಲ್ಲಿ. ಅವ್ರ ಸ್ವಂತ ಶಕ್ತಿಯಲ್ಲಿ ಮಂಡಲ್ ಪಂಚಾಯತಿ ಮೆಂಬರ್ಗೆ ಗೆಲ್ಲಲ್ಲ ಆ ಮನುಷ್ಯ. ಸುಮ್ಮನೆ ಬುಡುಬುಡಿಕೆ ಆಡ್ಸ್ಕೊಂಡು ಇಲ್ಲಿ ಓಡಾಡ್ತಾ ಇದ್ದಾರೆ ಅಷ್ಟೇ. ಮುಂದಿನ ಸಾರಿ ಬರಲಿ. ಮೊದಲನೇ ಸಾರಿ ಏನೋ ಇಲ್ಲಿ ಬಂದ್ಬಿಟ್ರು, ಆವಾಗ ತಾನೇ ಡಿಲಿಮಿಟೇಷನ್ ಆಗೋಗಿತ್ತು.
ಎಲ್ಲಿಂದ ಗೊತ್ತಿರಲಿಲ್ಲ. ಪರಿಸ್ಥಿತಿ ಹಂಗಿತ್ತು. ಏನೋ ಒಂದು ಸಾರಿ ಗೆದ್ಕೊಬಿಟ್ರು. ಒಂದು ಸಾರಿ ಗೆದ್ದೆ ಅಂದ ತಕ್ಷಣ ಬಾಲ ಬಿಚ್ಚಿದ್ದಾರೆ. ಕಳೆದ ಬಾರಿ ಆ ಕುಮಾರಸ್ವಾಮಿ ಯಾಕೆ ಇಲ್ಲಿ ತನಕ ಬಂದರು ನನಗೆ ಗೊತ್ತಿಲ್ಲ. ಅವ್ರು ಯಾರನ್ನ ಗೆಲ್ಲಿಸ್ಬೇಕು ಅಂತ ಬಂದಿದ್ರು, ಅವ್ರು ಯಾರನ್ನು ಸೋಲಿಸ್ಬೇಕು ಅಂತ ಬಂದಿದ್ರು, ಏನಂತ ಅವರಂತೂ ಗೆಲ್ಲಬೇಕು ಅಂತ ಬಂದಂಗೆ ಕಾಣಲ್ಲ ನನಗೆ. ಯಾಕಂದರೆ ಅವ್ರು 3ನೇ ಸ್ಥಾನಕ್ಕೆ ಹೋದರು. ಅವ್ರು ಬರಲಿಲ್ಲ ಅಂತಂದಿದ್ದರೆ ಇವ್ರು ಎಲ್ಲಿಗೆ ಹೋಗ್ತಿದ್ರು ಗೊತ್ತಾ ನಿಮಗೆ? ಅಲ್ಲೇ ಮಂಗಳೂರು ಬೀಚ್ಗೆ ಹೋಗ್ಬಿಡ್ತಿದ್ರು ಇವರು. ಆದರೆ ಈ ಸಾರಿ ಸಿಕ್ಕಾಕೊಂಡವ್ರೆ ನನಗೆ. ನಮ್ಮದು ಕಡಿಮೆ ಓಟಿಲ್ಲ, 7.5 ಲಕ್ಷ ಓಟಿದೆ ನಮ್ಮದು. ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ನನ್ನ ಚಾಲೆಂಜ್ ಸ್ವೀಕಾರ ಮಾಡಲಿ, ಅವರು ಬರಲಿ. ನನ್ನ ಮುಂದೆ ಅವ್ರ ಸಾಧನೆಗಳು ಏನು ಅಂತ ಎಳಿಯಾಗಿ ಬಿಚ್ಚಿಡ್ತೀನಿ. ಬರಲಿ. ಮುಂದಿನ ಸಾರಿ ಅದೇ ಬಚ್ಚೇಗೌಡರು ನಿಲ್ಲೇ ಅವ್ರ ಮುಂದೆ. 3ರಿಂದ 4 ಲಕ್ಷದಲ್ಲಿ ಅವ್ರು ಗೆಲ್ಲಿಲ್ಲ ಅಂದರೆ ಕೇಳ್ರಿ ನನಗೆ. ಅದು ನಿಮ್ಮ ಆಟ ಬೇರೆಯವ್ರ ಹತ್ರ ನಡೆಯೋದು. ಎಲ್ಲ ಸುಮ್ಮನಿದ್ವಿ, ನಡೆದೋಗಿದೆ. ಇವತ್ತು ಜನರ ಮುಂದೆ ಬರಲಿ, ಅವ್ರಿಗೆ ಗೊತ್ತಾಗುತ್ತೆ. ಅವರೇ ತಗೊಂಡಿದ್ದಾರೆ. ಸುಳ್ಳ? ನಾನು ಹೇಳ್ತೇನಲ್ಲ, ಯಾರೂ ಕೂಡ ಚುನಾವಣೆಯಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ಡು ಕೊಡಲ್ಲಪ್ಪ. ಕೊಡ್ತಾರಾ? ಎಲ್ಲಾದ್ರೂ ನೋಡಿದ್ದೀರಾ ನೀವು? ಎಲ್ಲೋ ಕೊಟ್ಕೊಳ್ತಾರೆ. ತಗೊಂಡಿರೋದು ನಿಜ. ಬೇರೆಯವ್ರ ಮೂಲಕ ಬಂದಿತ್ತು, ಅದನ್ನು ನಾನು ಸರಿಯಾಗಿ ಹೇಳೋದು ಬೇಡ. ಆ ಥರ ಬೇಕಾಗಿಲ್ಲ. ಅವರು ಈಗ ಯಾರ್ಯಾರು ಕೊಟ್ಟಿದ್ದಾರೆ ಅವೆಲ್ಲ ತಗೊಂಡೇ ಕೊಟ್ಟಿರೋದು. ಪಕ್ಷದ ಶಿಸ್ತು ಅದು. ಅದಕ್ಕೆ ನಾನು ಹೇಳಿದೆ, ನಾನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ. ಮಾಡಬೇಕು, ಹಂಗೆ ಮಾಡಬೇಕಾಗಿರೋದು. ಆದರೆ ನನ್ನ ಮಿತಿ ಮೀರಿತ್ತು. ಹೋಗಲಿ, ಇನ್ನೆಷ್ಟು ದಿವಸ ಹೋಗಲಿ. ಈ ಸಾರಿ ನೀನು ಸುಮ್ಮನೆ ಇರ್ತಿದ್ದೆ. ಇನ್ನು ಮುಂದೆ 5 ವರ್ಷ. ಇವತ್ತು ನಾನು 60ಕ್ಕಿದ್ದೀನಲ್ವಾ, ಮುಂದಿನ ವರ್ಷ 65ಕ್ಕೆ ಇರ್ತೀನಿ. ಗ್ಯಾರಂಟಿ ಏನಿದೆ ನೀವು ಕೊಡ್ತೀರಿ ಅಂತ? ಬೇರೆ ಪಾರ್ಟಿಯಲ್ಲಿ ಟಿಕೆಟ್ ಮಿಸ್ ಆಗಿದ ತಕ್ಷಣ ಕರೆದು, ನೋಡಪ್ಪ ಏನಾದರೂ ಮಾಡೋಣ, ಹಾಗೆ ಹೀಗೆ ಅಂತ ಮಾತು ಇರ್ತದೆ. ಸಾವಧಾನವಾಗಿರು. ಅರೆ ಇವ್ರು ಹೆಂಗೆ ಗೊತ್ತಾ? ಜಸ್ಟ್ ಲೈಕ್ ಇದು ಪೇಪರ್ ನ್ಯಾಪ್ಕಿನ್. ಆಯಿತಾ, ಆಗೋಯ್ತು. ಮುಂದೆ ಮಾತು ಕೂಡ ಆಡಿಸಲ್ಲ ಇವರು. ಅಷ್ಟೊಂದು ಕನಿಷ್ಠ ಜನ ಇವರು. ಆದ್ದರಿಂದಾಗಿ ನನ್ನ ಮಿತಿ ಮೀರಿದೆ. 40 ವರ್ಷ ನಿಮ್ಗೆ ಸಾಕು. ನಾನು ಹೇಳ್ತಾ ಇದ್ದೀನಲ್ಲ, ಇನ್ನು 10 ವರ್ಷ ನಾನು ರಾಜಕಾರಣ ಮಾಡಲ್ಲ. ಅದರಲ್ಲಿ ಏನಾದರೂ ಮೋಸ ಆದರೆ ಆವತ್ತು ನಾನು ತೀರ್ಮಾನ ತಗೋಬೇಕೇನು? ಇದೇ ತೀರ್ಮಾನ. ನನ್ನ ವಯಸ್ಸು ನನ್ನ ಜೊತೆಲಿ ಇರ್ತದ? ವಯಸ್ಸು ನನ್ನ ಕೇಳಿ ಜೀವನ ಮಾಡಲ್ಲ. ಅದು ಅದರ ಪಾಡಿಗೆ ಅದು ಹೋಗ್ತಿರ್ತದೆ. ಅದರಿಂದ ನಾನು ಹೋಗ್ತಿರ್ತೀನಿ. ಅದು ಆವತ್ತಿನ ದಿನಗಳು ನಿರ್ಧಾರ ಮಾಡ್ತವೆ. ಆವತ್ತು ಪಕ್ಷ ಮತ್ತು ಆವತ್ತಿನ ದಿನಗಳು ನಿರ್ಧಾರ ಮಾಡ್ತದೆ. ಅದುವರೆಗೂ ನಾನು ಅಭ್ಯರ್ಥಿ ಅಂತ ಹೇಳೋಕ್ಕಾಗಲ್ಲ. ಪಕ್ಷ ನಮ್ಮನ್ನು ಹೆಂಗೆ ಬಳಸ್ಕೊಳ್ತದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀನಿ ಅಷ್ಟೇ.